ಶ್ರೀ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮುಂದಿನ ಪದ್ಯ ಈ ರೀತಿಯಾಗಿದೆ. ಕ್ಷೀರಗತ ರಸರೂಪಗಳು 300 ಮೇಲೈವತ್ತು 4 ಚಾರುಘೃತಗತ ರೂಪಗಳು 29 ಸಾರಗುಡದೊಳಗೈದು 1,101 ಸುರೂಪ 2,000 125 ರೂಪ ಫಲಗಳಲ್ಲಿ ಕ್ಷೀರಗತ ರಸರೂಪಗಳು. ಕ್ಷೀರ, ಘೃತ, ಗುಡ ಮತ್ತೆ ಫಲ, ಈ 4 ಪದಾರ್ಥಗಳಲ್ಲಿರ್ತಕ್ಕಂತಹ ರೂಪಗಳ ಸಂಖ್ಯೆಯನ್ನ ದಾಸರಾಯರು ನಮಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಕ್ಷೀರದಲ್ಲಿರ್ತಕ್ಕಂತಹ ರಸ. ಕ್ಷೀರದಲ್ಲಿ ಅದರದೇ ಆಗಿರ್ತಕ್ಕಂತಹ ಒಂದು ಮಾಧುರ್ಯ ಇರುತ್ತೆ. ಆ ಮಾಧುರ್ಯಕ್ಕೆ ಒಂದು ಹೆಸರಿದೆ. ಕ್ಷೀರದಲ್ಲಿರ್ತಕ್ಕಂತಹ ಮಾಧುರ್ಯವೇ ಬೇರೆ, ಘೃತದಲ್ಲಿರ್ತಕ್ಕಂತಹ ಮಾಧುರ್ಯ, ಆ ರಸ ಅದು ಬೇರೆ. ಈ ಎಲ್ಲದಕ್ಕೂ ಪರಸ್ಪರವಾಗಿ ಭೇದ ಇದೆ. ಆಚಾರ್ಯರು ಅದನ್ನ ಐತರೇಯ ಭಾಷ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾರೆ. ವಿಷದಂ ಕ್ಷೀರಮಾಧುರ್ಯಂ ಸ್ಥಿರಂ ಆಜ್ಯಸ್ಯ ತೀಕ್ಷಣಂ ಗುಡಸ್ಯ ಪನಸಾದೀನಾಂ ನಿರಾಹಾರಿ ಅಭಿಧೀಯತೆ ಅಂತ ಹೀಗೆ ಆಚಾರ್ಯರ ಮಾತಿದೆ. ಅದಕ್ಕೆ ಅನುಸಾರವಾಗಿ ದಾಸರಾಯರು ಇಲ್ಲಿ ಇದನ್ನ ಬಿಡಿಸ್ತಾ ಇದ್ದಾರೆ. ವಿಷದ ಸ್ಥಿರ ತೀಕ್ಷ್ಣವು ಅಂತ ಮುಂದಿನ ಪದ್ಯದಲ್ಲೂ ಹೇಳ್ತಾರೆ. ಆದ್ರೆ ಇಲ್ಲಿ ನಾವು ಅದನ್ನ ಮುಂಚೆನೆ ತಿಳ್ಕೊಳ್ಬೇಕು. ಯಾಕೆ ಅಂತಂದ್ರೆ ಅಲ್ಲಿ ರೂಪಗಳ ಸಂಖ್ಯೆಯನ್ನ ಕೂಡಿಸ್ಬೇಕಾದ್ರೆ ನೇರವಾಗಿ ಕ್ಷೀರಕ್ಕಾಗ್ಲಿ ಘೃತಕ್ಕಾಗ್ಲಿ ಹಾಕ್ಲಿಕ್ಕಾಗಲ್ಲ ಆ ಸಂಖ್ಯೆಗಳನ್ನ. ಅಲ್ಲಿರ್ತಕ್ಕಂತಹ ರಸರೂಪಗಳು ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, ಕ್ಷೀರದಲ್ಲಿರ್ತಕ್ಕಂತಹ ಕ್ಷೀರಗತವಾದಂತಹ ರಸರೂಪಗಳು, ರಸ ಪದದಿಂದ ವಾಚ್ಯವಾಗಿರ್ತಕ್ಕಂತಹ ಭಗವದ್ ರೂಪಗಳೇನಿದೆ ಅದೆಷ್ಟು ಅಂದ್ರೆ 300 ಮೇಲೈವತ್ತು 4. 300 ಮೇಲೈವತ್ತು, 300 ಅಂತಂದ್ರೆ 300, ಮೇಲೈವತ್ತು ಅಂತಂದ್ರೆ 50 ಸೇರಿಸಿ 355. 4 ಸೇರಿಸ್ಕೊಳ್ಳಿ ಅಂದ್ರೆ 354 ಆಯ್ತು. ಅಲ್ಲ, ಈ ಸಂಖ್ಯೆ ಹೇಗ್ ಬಂತು 354 ಅಂತಂದ್ರೆ ಈ ವಿಷದ ಅಂತ ಏನು ಮಾಧುರ್ಯ ರಸ ಇದೆ ಕ್ಷೀರದ ಒಳಗಡೆ, ಆ ವಿಷದಕ್ಕೆ ಇವಾಗ ಆ ಸಂಖ್ಯೆಗಳನ್ನ ಹಚ್ತಾ ಹೋಗ್ಬೇಕು. ವಿಷದ, ವಿ ಅಂತಂದ್ರೆ ಎಷ್ಟು? ಯರ ಲ ವ, ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಪ್ರತ್ಯೇಕವಾಗಿ ಯಾ ಇಂದ ಕ್ಷ ತನಕ ತೆಗೆದುಕೊಳ್ಳಬೇಕು. ಅದರಲ್ಲಿ ಯರ ಲ ವ ಅನ್ನೋದು 4. ವಿ ಶ, ಶಂಭು ಅಂತ ಬರಿತೀವಲ್ಲ, ಶ ಅದು ಅಲ್ಪಪ್ರಾಣ ಶ, ಮಹಾಪ್ರಾಣ ಶ ಅಲ್ಲ. ಅಲ್ಪಪ್ರಾಣ ಶಕಾರಕ್ಕೆ ಯರ ಲ ವ ಶ ಅದು 5 ಅಂತ ಆಯ್ತು. ಇನ್ನು ದ ತ ತ ದ ಅಲ್ಪಪ್ರಾಣ ದ ಇದೆ, ಅದು 3 ಅಂತ ಆಯ್ತು. ಅಂಕಾನಾಂ ಅಮತೋಗತಿ ಅಂತ ಸಂಖ್ಯಾಶಾಸ್ತ್ರದಲ್ಲಿ ನಿಯಮ, ಬಲಗಡೆಯಿಂದ ಎಡಗಡೆಗೆ ಓದಬೇಕು. 354 ಆಯ್ತು. ಹೀಗೆ ಪರಮಾತ್ಮ ಕ್ಷೀರದಲ್ಲಿ ತನ್ನ ರಸ ರೂಪಗಳನ್ನ, ಮಾಧುರ್ಯವನ್ನ ಕ್ಷೀರದಲ್ಲಿ ಕೊಟ್ಟಿದ್ದಾನೆ ಅಂತಂತ ಅಂದ್ರೆ ಯಾಕೆ ಅಂತಂದ್ರೆ ಇಷ್ಟು ರೂಪಗಳಿಂದ ಪರಮಾತ್ಮ ನೆಲೆಸಿದ್ದಾನೆ. 354 ವಿಷದ ರೂಪಗಳಿಂದ ವಿಷದ ನಾಮಕನಾಗಿ ಕ್ಷೀರದ ಒಳಗಡೆ ತಾನು ನಿಂತಿದ್ದಾನೆ ಅಂತ ಹೇಳಿ, ಪ್ರತಿನಿತ್ಯ ನಾವು ಹಾಲನ್ನ ಸ್ವೀಕಾರ ಮಾಡಿದಾಗ ಈ ಚಿಂತನೆಯನ್ನ ಮಾಡಿ ಆ ಕ್ಷೀರಗತವಾಗಿರ್ತಕ್ಕಂತಹ ರೂಪಗಳು, ನನ್ನ ಅಂತರ್ಯಾಮಿ ಆಗಿರ್ತಕ್ಕಂತಹ ಬಿಂಬ ರೂಪ, ಇದು ಎರಡೂ ಕೂಡ ಒಂದೇ, ನೀನೇ ಆಗಿದ್ದಿ ಸ್ವಾಮಿ, ಇದು ನಿನಗೆ ಅಭಿಷೇಕವಾಗಲಿ ಅಂತಂದ್ರೆ ಕ್ಷೀರಾಭಿಷೇಕ ಮಾಡಿರ್ತಕ್ಕಂತಹ ಫಲವನ್ನ ಭಗವಂತ ತಂದು ಕೊಡ್ತಾನೆ. ಎಷ್ಟು ಸುಲಭ ಇದೆ ಅಲ್ವಾ? ಈ ಚಿಂತನೆಯನ್ನ ಮಾಡಿದ್ರೆ ಸಾಕು.
ವಿಷದ ರೂಪಿಯಾಗಿ ಪರಮಾತ್ಮ ನೀನು ನಿಂತಿದ್ದಿ 354 ರೂಪಗಳಿಂದ, ಇದು ನಿನಗೆ ಸಮರ್ಪಣೆ ಅಂತ ಆ ಕ್ಷೀರವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ನಾವು ಸ್ವೀಕಾರವನ್ನ ಮಾಡಿದ್ವಿ ಅಂತ ಆದ್ರೆ ಅದು ನೈವೇದ್ಯ ಆಗಿಬಿಡತ್ತೆ. ಹೀಗೆ ಕ್ಷೀರದಲ್ಲಿರ್ತಕ್ಕಂತಹ ಭಗವದ್ ರೂಪಗಳನ್ನ ತಿಳಿಸ್ತಾ ಇದ್ದಾರೆ. ಮುಂದೆ ಚಾರುಘೃತಗತ ರೂಪಗಳು. ಚಾರು ಅಂತಂದ್ರೆ ಮನೋಹರವಾಗಿರ್ತಕ್ಕಂತಹ ಘೃತ, ಒಳ್ಳೆ ಆಕಳಿನ ಬೆಣ್ಣೆಯನ್ನ ತೆಗೆದು ಅದರಿಂದ ಬಂದಿರತಕ್ಕಂತಹ ಘೃತ, ಆಯ್ತಾ, ಹಸುವಿನ ತುಪ್ಪ. ಅದರೊಳಗಡೆ ಯಾವ ರೂಪದಿಂದ ಇರ್ತಾನೆ ಪರಮಾತ್ಮ ಅಂತಂದ್ರೆ ಸ್ಥಿರ ಅಂತ ಹೆಸರು. ಆ ಮಾಧುರ್ಯದ ಹೆಸರು ಏನು ಅಂದ್ರೆ ಸ್ಥಿರ ಅಂತ ತಿಳಿಸ್ತಾರೆ. ಸ್ಥಿರ ನಾಮಕನಾಗಿ ಪರಮಾತ್ಮ ಇರ್ತಾನೆ. ಎಷ್ಟು ರೂಪಗಳಿಂದಿದ್ದಾನೆ ಅಂತಂದ್ರೆ ನೋಡಿ, ಸ್ಥಿರ ಅನ್ನೋದನ್ನ ಬಿಡಿಸ್ಬೇಕು. ಆ ಸ್ಥಿನಲ್ಲಿ ಸಕಾರ ಇದೆ, ಮತ್ತೆ ಮಹಾಪ್ರಾಣ ಥಕಾರ ಇದೆ. ಅದೆರಡಕ್ಕೆ ಸಂಖ್ಯೆ ಹಚ್ಬೇಕು ಇವಾಗ. ಯರ ಲವ ಶ ಶ ಸ ಸ ಅಂತಂದ್ರೆ 7 ಅಂತ ಆಯ್ತು. ತ ಥ ದ ದ ನ ಇದೆ. ತ ಥ ಇದು ಅಂದ್ರೆ ಎರಡನೇ ಸಂಖ್ಯೆ. ತ ಥ ದ ಧ ನಲ್ಲಿ ಥ ಅನ್ನೋದು ಮಹಾಪ್ರಾಣ ಥ, ಅದು 2 ಸಂಖ್ಯೆ ಅಂತ ಹಚ್ಬೇಕು. 92 ಆಯ್ತು. ತಿರ್ಗಾ ಇದನ್ನ ಉಲ್ಟಾ ಮಾಡಿ, ಅಂಕಾನ ಮಮತೋಗತಿ 29 ಬಂತು. ಹೀಗೆ 29 ರೂಪಗಳಿಂದ ಪರಮಾತ್ಮ ಘೃತದಲ್ಲಿ ತಾನು ನೆಲೆಸಿದ್ದಾನೆ. ಪ್ರತಿನಿತ್ಯ ನಾವು ತುಪ್ಪವನ್ನ ಹಾಕೊಳ್ತೇವೆ, ಅಭಿಗಾರ ಮಾಡ್ತೇವೆ. ಆ ತುಪ್ಪದಲ್ಲಿರ್ತಕ್ಕಂತಹ ಭಗವದ್ ರೂಪಗಳ ಸಂಖ್ಯೆ ಒಂದು ಬಾರಿ ನಮಗೆ ಸ್ಮರಣೆಗೆ ಬರೋದು ಅಷ್ಟೇ ಅಲ್ಲ, ಅವನಿಗೆ ಸಮರ್ಪಣೆ ಮಾಡಬೇಕು. ಘೃತದಲ್ಲಿರ್ತಕ್ಕಂತಹ ಪರಮಾತ್ಮ ನೀನು 29 ರೂಪಗಳಿಂದಿದ್ದಿ. ಈ ಘೃತ ನಾವು ಸ್ವೀಕಾರ ಮಾಡಿದಾಗ ನನ್ನ ಅಂತರ್ಯಾಮಿ ಆಗಿರ್ತಕ್ಕಂತಹ ಬಿಂಬರೂಪಕ್ಕೆ ಈ ಘೃತ ಅಭಿಷೇಕ ಆಗಲಿ ಅಂತ ಚಿಂತನೆ ಮಾಡಬೇಕು. ಘೃತಗತ ರೂಪಗಳು 29. ಇನ್ನು ಸಾರಗುಡದೊಳಗ 5101. ಸಾರಭೋಕ್ತನಾಗಿರ್ತಕ್ಕಂಥವನು ಪರಮಾತ್ಮ. ರಸಸಾರ ಸಮುದ್ದಿಷ್ಟ ಅಂತ, ರಸ ಅಂದ್ರು ಒಂದೇ, ಸಾರ ಅಂತಂತಂದ್ರು ಒಂದೇ. ಆ ಒಳ್ಳೆ ರಸಭರಿತವಾಗಿರ್ತಕ್ಕಂತಹ ಗುಡ ಅಂತಂದ್ರೆ ಬೆಲ್ಲ. ಅದರೊಳಗಡೆ ಯಾವ ರೂಪದಿಂದಿದ್ದಾನೆ ಅಂತಂದ್ರೆ ತೀಕ್ಷ್ಣ ಅನ್ನೋ ರೂಪದಿಂದಿದ್ದಾನೆ. ತೀಕ್ಷ್ಣ ಅನ್ನೋ ರೂಪದಿಂದಿದ್ದಾನೆ. ಅಲ್ಲಿ ನೋಡಿ ತೀಕ್ಷ್ಣ ಇದೆ, ತೀ ಕ್ಷ ಣ ಅಂತ ಬಿಡಿಸ್ಬೇಕು. 3 ಅಕ್ಷರಗಳನ್ನ ಸ್ವೀಕಾರ ಮಾಡಬೇಕು. ತೀ ಕ್ಷ ಣ ಅಂತ ತಗೊಳ್ಬೇಕು. ಅದೆಷ್ಟಾಗತ್ತೆ? ತೀ ಅಂತಂದ್ರೆ ತ ಅಂತಂದ್ರೆ 1. ಕ್ಷ ಅನ್ನೋದು ಯಾ ಇಂದ ಪ್ರಾರಂಭ ಮಾಡ್ಕೊಂಡು ಬನ್ನಿ. ಯರ ಲವ ಶ ಶ ಸಹ ಳ ಕ್ಷ. ಯರ ಲವ ಶ ಶ ಸಹ ಳ ಕ್ಷ. ಕ್ಷ ಅನ್ನೋದು 10ನೇ ಅಕ್ಷರ ಆಗತ್ತೆ. ತೀ ಕ್ಷ ಣ ಟ ಟ ಡ ಡ ಣ 5 ಆಗತ್ತೆ. ಎಷ್ಟು ಬರ್ಕೊಂಡ್ರಿ? ತೀ ಅನ್ನೋದು 1 ಬರ್ಕೊಂಡ್ರಿ. ಕ್ಷ ಪಕ್ಕದಲ್ಲಿ 10 ಬರೀರಿ, ಣ ಪಕ್ಕದಲ್ಲಿ 5 ಬರೀರಿ. ಈಗ ಓದಿದ್ರೆ ಎಷ್ಟಾಗತ್ತೆ? 5101 ಅಂತ ಓದ್ಬೇಕು. 5 ಪಕ್ಕದಲ್ಲಿ 10 ಹಾಕಬೇಕು, ಪಕ್ಕದಲ್ಲಿ 1 ಹಾಕಬೇಕು. ಹಾಕಿದಾಗ 5101 ಅಂತ ಅದನ್ನ ಚಿಂತನೆಯನ್ನ ಮಾಡಿ ಸಾರಗುಡದೊಳಗ 5101 5101 ರೂಪಗಳಿಂದ ಬೆಲ್ಲದಲ್ಲಿ ಪರಮಾತ್ಮ ಇದ್ದಾನೆ. ಪ್ರತಿನಿತ್ಯ ಸಾಮಾನ್ಯವಾಗಿ ಏನು ಪದಾರ್ಥ ಇಲ್ಲ ಅಂತಂದ್ರೆ ಸಕ್ಕರೆಯನ್ನೋ ಬೆಲ್ಲವನ್ನೋ ಇಡುವಂತಹ ಕಾರ್ಯಕ್ರಮ ಮನೆಯಲ್ಲಿ ಇರುತ್ತೆ. ಸಾಮಾನ್ಯ ಬೆಲ್ಲವನ್ನು ಇಟ್ಕೊಳ್ದಾಗ ಆ ನೈವೇದ್ಯಕ್ಕೆ ಇಟ್ಟುಕೊಂಡಾಗ ಅಲ್ಲಿ ಇಷ್ಟು ರೂಪಗಳಿಂದ ಪರಮಾತ್ಮ ನೀನಿದ್ದಿ ಅಂತ ಚಿಂತನೆಯನ್ನ ಮಾಡಬಹುದು. ನೈವೇದ್ಯ ಕಾಲದಲ್ಲಿ ಮಾಡಬೇಕಾಗಿರೋ ಭಗವದ್ ರೂಪಗಳು ಮುಂದೆ ಅದನ್ನ ತಿಳಿಸ್ತಾರೆ. ನೈವೇದ್ಯವನ್ನ ಮಾಡಿದ ಮೇಲೆ ನಾವು ಸ್ವೀಕಾರ ಮಾಡುವಂತಹ ಸಮಯದಲ್ಲಿ ಆ ಗುಡದೊಳಗಡೆ ಎಷ್ಟು ರೂಪಗಳಿಂದಿದ್ದಾನೆ ಪರಮಾತ್ಮ? 5101 ರೂಪಗಳಿಂದ ಇದ್ದಾನೆ ಅಂತ ಚಿಂತನೆಯನ್ನ ಮಾಡಿ, ಇದು ನಿನಗೆ ಅಭಿಷೇಕ ಆಗಲಿ ಅಂತಂದ್ರೆ ಆ ಗುಡ ರಸವನ್ನ ಅಭಿಷೇಕ ಮಾಡಿರ್ತಕ್ಕಂತಹ ಫಲ ನಮಗೆ ಬರ್ತಾ ಇದೆ ಪರಮಾತ್ಮನಿಗೆ ಅಲ್ವಾ? ಹೀಗೆ
ಚಾರುಘೃತಗತ ರೂಪಗಳು 29, ಸಾರಗುಡದೊಳಗೈದು 1101. ಸುರೂಪ ಸಮೀಚೀನವಾಗಿರ್ತಕ್ಕಂತಹ ರೂಪಗಳಿಗೆಲ್ಲವೂ ಕೂಡ ಈ ರೂಪಗಳಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳೇ ಇಲ್ಲ. ಸಮೀಚೀನವಾದಂತಹ ರೂಪಗಳು. ಸ್ವರೂಪ 2,250 ರೂಪ ಫಲಗಳಲ್ಲಿ. ಇನ್ನು ಫಲಗಳಲ್ಲಿ ಹೇಳ್ತಾ ಇದ್ದಾರೆ, ಪ್ರತಿನಿತ್ಯ ನಾವು ಏನೇನೋ ಫಲಗಳನ್ನ ಸ್ವೀಕಾರ ಮಾಡ್ತೇವೆ ಆ ಎಲ್ಲ ಫಲಗಳಲ್ಲೂ ಕೂಡ ಹೇಳ್ತಾ ಇದ್ದಾರೆ 2,250. ಅಂದ್ರೆ ಎಷ್ಟಾಯ್ತು? 2,000. 2,000. ಸಹಸ್ರ ಅಂತಂದ್ರೆ 1000 ಆಯ್ತಾ. 2,000 ಅಂತಂದ್ರೆ 2,000 ಅಂತಂತ ಆಯ್ತು. 2,000 6 ಶತ. 6 2 ಶತ ಅಂದ್ರೆ ಎಷ್ಟಾಯ್ತು? 6 + 2 ಇಟ್ಕೊಳ್ಬೇಕು. 6 × 2 ಮಾಡ್ಕೊಂಡ್ಬಿಡ್ಬಾರ್ದು. 6 + 2 ಅಂತಂತಂದ್ರೆ ಅದು 8 ಅಂತ ಆಯ್ತು. 2,000 ಶತ ಅಂದ್ರೆ 2,000 ಶತ ಅಂದ್ರೆ 2,000 ಅಂತಂದ್ರೆ 2,000, 2 ಶತ ಅಂತಂದ್ರೆ 800 ಅಂತಂತ ಆಯ್ತು. ಶತ ಅಂದ್ರೆ 100, 2 ಅಂತಂದ್ರೆ 6 + 2 8, 800 ಅಂತ ಆಯ್ತು. 2,000 ಶತ ಪಂಚವಿಂಶತಿ ರೂಪ. ಪಂಚವಿಂಶತಿ ಅಂತಂದ್ರೆ 25. ವಿಂಶತಿ ಅಂದ್ರೆ 20, ಪಂಚವಿಂಶತಿ ಅಂತಂದ್ರೆ 25 ಆಯ್ತು. ಒಟ್ಟು ಟೋಟಲ್ ಎಷ್ಟಾಯ್ತು? 2,825 ರೂಪಗಳಾಯ್ತು. ಅಲ್ಲ, ಇದು ಹೇಗೆ ಬಂತು ಅಂದ್ರೆ ಫಲಗಳಲ್ಲಿರ್ತಕ್ಕಂತಹ ರೂಪಗಳನ್ನ ಎಣಿಸಿ ರೂಪದ ಹೆಸರನ್ನ ಚಿಂತನೆ ಮಾಡಿ ಅಂತಾರೆ. ಯಾವುದು ಅಂದ್ರೆ ನಿರಹರ ಅಂತ ಹೆಸರು. ನಿರಹರ ಅಂತ ಫಲಗಳಲ್ಲಿರ್ತಕ್ಕಂತಹ ರೂಪ, ಆ ರೂಪಗಳನ್ನ ಇವಾಗ ಎಣಿಸಿ. ನಿರಹರ ನ ತ ತ ದ ದ ನ 5 ಆಯ್ತು. ರ ಯ ರ 2 ಆಯ್ತು. ಇನ್ನು ಹಕಾರ ಯ ರ ಲ ವ ಶ ಶ ಸ ಹ 8 ಆಯ್ತು. ತಿರ್ಗ ರ 2 ಆಯ್ತು. ಇದನ್ನ ಎಷ್ಟು ಬರ್ಕೊಂಡ್ರಿ? 5 2 8 2 5 2 8 2 ಅಂತ ಬರ್ಕೊಂಡು ಇದನ್ನ ಮತ್ತೆ ಅಂಕಾನಾಮ ಮತೋಗತಿ ಅಂತ ಈ ಬಲಗಡೆಯಿಂದ ಎಡಗಡೆಗೆ ಓದಿದ್ರೆ 2,825 ರೂಪಗಳು ಅಲ್ಲಿ ಬರುತ್ತೆ. ಆ ಸಂಖ್ಯೆ ಬರುತ್ತೆ. ಆ ಸಂಖ್ಯೆ ಅಂತಂದ್ರೆ ಅದು ಭಗವದ್ ರೂಪಗಳು. ಅಷ್ಟು ಭಗವದ್ ರೂಪಗಳಿಂದ ಪರಮಾತ್ಮ ಫಲಗಳಲ್ಲಿ ನೆಲೆಸಿದ್ದಾನೆ. ಒಂದ್ಸತಿ ಬಾಳೆಹಣ್ಣು ತಿನ್ಬೇಕಾದ್ರೆ ನಿತ್ಯ ತಿನ್ನುವಂತಹ ಅಭ್ಯಾಸ ಇರುತ್ತೆ. ಒಂದ್ಸತಿ ಬಾಳೆಹಣ್ಣು ತಿನ್ಬೇಕಾದ್ರೆ ಇದನ್ನು ಚಿಂತನೆ ಮಾಡಿ, ನಿರಹರ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ 2,825 ರೂಪಗಳಿಂದ ನೀನು ಈ ಪದಾರ್ಥದ ಒಳಗಡೆ ಚಿದಾನಂದಾತ್ಮಕನಾಗಿ ನೀನು ನೆಲೆಸಿದ್ದಿ. ನನ್ನ ಅಂತರ್ಯಾಮಿಯಾಗಿ ಬಿಂಬರೂಪಿಯಾಗಿಯೂ ನೀನು ನೆಲೆಸಿದ್ದಿ. ಈ ಬಾಳೆಹಣ್ಣಿನ ರಸ ಇದು ನಿನಗೆ ಅಭಿಷೇಕ ಆಗಲಿ ಅಂತಂತ ಅಂದ್ರೆ ಬಾಳೆಹಣ್ಣಿನನ್ನ ಫಲವನ್ನ, ಫಲ ಪಂಚಾಮೃತವನ್ನ ಅಭಿಷೇಕ ಮಾಡಿರ್ತಕ್ಕಂತಹ ಫಲವನ್ನ ಭಗವಂತ ನಮಗೆ ಕೊಡ್ತಾನೆ. ಆ ಪುಣ್ಯವನ್ನ ಭಗವಂತ ಕೊಟ್ಬಿಡ್ತಾನೆ. ನೋಡಿ, ಕ್ಷೀರಾಭಿಷೇಕ ಕೂತ್ಕೊಡೆನೆ ಮಾಡಬಹುದು. ಘೃತದ ಅಭಿಷೇಕವನ್ನ ಪರಮಾತ್ಮನಿಗೆ ಚಿಂತನೆ, ನಮ್ಮ ಅನುಸಂಧಾನ, ನಮ್ಮ ಚಿಂತನೆ ಒಳಗಡೆಯಿಂದ ಮಾಡ್ಲಿಕ್ಕೆ ಬರುತ್ತೆ. ಘೃತ ರಸವನ್ನ ಅಭಿಷೇಕ ಮಾಡಲಿಕ್ಕೆ ಬರುತ್ತೆ. ಆಮೇಲೆ ಗುಡದ ರಸವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಲಿಕ್ಕೆ ಬರುತ್ತೆ. ಫಲಗಳ ರಸವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಬಹುದು. ಕೂತ್ ಕಡೆಗೆ ಮಾಡಬಹುದು. ಯಾವ ಪದಾರ್ಥಗಳು ಬೇಡ. ಕಡೆ ಪಕ್ಷ ಮನಸ್ಸಿನಲ್ಲಾದ್ರೂ ಚಿಂತನೆಯನ್ನ ಮಾಡಿ ಮನದೊಳಗೆ ಸುಂದರ ಪದಾರ್ಥವ ನೆನೆದುಕೊಡೆ ಕೈಗೊಂಡು ಬಲು ನೂತನ ಅಂತ ಹೇಳ್ತಾರಲ್ಲ, ಸುಶೋಭಿತ ಗಂಧ ಫಲ ಫಲ ಅಂತಲ್ಲಿ ಹೇಳಿದ್ದಾರೆ. ಇದೇ ಸಮೀಚೀನವಾಗಿರ್ತಕ್ಕಂತಹ ಫಲ ರಸ, ಇದನ್ನೆಲ್ಲ ಮನಸ್ಸಿನಲ್ಲಿ ಚಿಂತನೆ ಮಾಡಿ ಸಮರ್ಪಣೆ ಮಾಡಿದ್ರು ಸಾಕು, ಪರಮಾತ್ಮ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನೆ. ಈ ಪದಾರ್ಥಗಳನ್ನ ಸ್ವೀಕಾರ ಮಾಡದಾಗಲಂತೂ ಇದನ್ನೆಲ್ಲ ಚಿಂತನೆಯನ್ನ ಮಾಡಿ ಅಂತ ದಾಸರಾಯರು ತಿಳಿಸ್ತಾ ಇದ್ದಾರೆ. 101 ಸ್ವರೂಪ 2,000 ಶತ ಪಂಚವಿಂಶತಿ ರೂಪ ಫಲಗಳಲ್ಲಿ. ಹೀಗೆ ವಿಷದ ನಾಮಕನಾಗಿ ಹಾಲಿನಲ್ಲಿದ್ದಾನೆ, ಸ್ಥಿರ ನಾಮಕನಾಗಿ ಘೃತದಲ್ಲಿ ಇದ್ದಾನೆ,
ತೀಕ್ಷ್ಣ ನಾಮಕನಾಗಿ ಗುಡದಲ್ಲಿದ್ದಾನೆ. ನಿರಹರ ಎಂಬ ಹೆಸರಿನಿಂದ ಪರಮಾತ್ಮ ಫಲಗಳಲ್ಲಿದ್ದಾನೆ. 354 ರೂಪಗಳು, 29 ರೂಪಗಳು, 5101 ರೂಪಗಳು, 2825 ರೂಪಗಳು. ಹೀಗೆ ಅದು ರೆಸ್ಪೆಕ್ಟಿವ್ಲಿ ಎಲ್ಲ ಇಟ್ಕೊಳ್ಬೇಕು. ಹೀಗೆ ಪರಮಾತ್ಮ ಇಷ್ಟಿಷ್ಟು ರೂಪಗಳಿಂದ ಈ ಪದಾರ್ಥಗಳಲ್ಲಿದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದೆ ಇದರ ಒಟ್ಟು ಟೋಟಲ್ ಸಂಖ್ಯೆಯನ್ನ ಕೊಟ್ಟು ಈ ರಸಗಳ ಹೆಸರನ್ನೇ ಮುಂದೆ ದಾಸರಾಯರು ಅದನ್ನು ತಿಳಿಸ್ತಾರೆ. ಕೃಷ್ಣಾರ್ಪಣ.